ಹಲೋ ನಮಸ್ಕಾರ ಎಲ್ಲರಿಗೂ. ಇಲ್ಲಿ SSLC ಪಾಸ್ ಆದವ್ರಿಗೆ ಮತ್ತು PUC ಪಾಸ್ ಆದವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಗೌರ್ನಮೆಂಟ್ ಜಾಬ್ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ಏನಿದೆ ಅಂತೇಳಿ ನೋಡಿರ್ತೀರ, ಅಂಗನವಾಡಿ ನೇಮಕಾತಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಅಂಗನವಾಡಿ ಬಗ್ಗೆ ಅಂದರೆ ಕಳೆದ ಬಾರಿ ಸಾಕಷ್ಟು ದಿನಗಳಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ಒಂದು ವಿಡಿಯೋಗೆ ಸಾಕಷ್ಟು ಜನ ಈಗಲೂ ಕೂಡ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಅಂದರೆ 1 ವರ್ಷದ ಹಿಂದೆ ಹಾಕಿರುವಂಥ ವಿಡಿಯೋಗೆ ಈಗಲೂ ಕೂಡ ಕಮೆಂಟ್ಗಳು ಮಾಡಿ ತಿಳಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಒಂದು ಡೌಟ್ಗಳನ್ನ ತಿಳಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಸಹಾಯಕರ ಹುದ್ದೆಗಾಗಿರ್ಬೋದು ನಾವು ಅರ್ಜಿಯನ್ನು ಹಾಕಬೇಕು ಅಂದರೆ ಯಾವ ಥರ ಅರ್ಜಿ ಹಾಕಬೇಕು, ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಹಾಯಕರಾಗಿರ್ಬೋದು, ಸೊ ಈ ಒಂದು 2 ಕೆಲಸಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಒಂದು ಎಜುಕೇಷನ್ ಬಂದುಬಿಟ್ಟು ಇಲ್ಲಿ SSLC ಆಗಿರಬೇಕು, ಜೊತೆಗೆ ಸೆಕೆಂಡ್ PUC ಆಗಿರಬೇಕು. ಆದವರಿಗೆ ಮಾತ್ರ ಇಲ್ಲಿ ಈ ಒಂದು ಹುದ್ದೆ ಸಿಗ್ತಾ ಇರೋವಂಥದ್ದು. ಆ್ಯಂಡ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಯಾವ ಥರ ಹಾಕಬೇಕಾಗತ್ತೆ, ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ, ಜೊತೆಗೆ ಈ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಬೇಕು ಅಂದರೆ ಕೊನೆಯ ದಿನಾಂಕ ಏನು, ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಜಾಬ್ಸ್ ಬಂದುಬಿಟ್ಟು 571 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ 571 ಹುದ್ದೆಗಳು ಖಾಲಿ ಇರೋದ್ರಿಂದ ಸಾಕಷ್ಟು ಜನ ಈ ವಿಡಿಯೋ ನೋಡೋ ಅಂಥವ್ರು ಮತ್ತು ನಿಮಗೇನಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಆದಷ್ಟು ಬೇಗ ಅರ್ಜಿಯನ್ನು ಹಾಕಬೇಕಾಗತ್ತೆ. ಆ್ಯಂಡ್ 571 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನೀವೇನಾದರೂ ಅಂಗನವಾಡಿ ಕಾರ್ಯಕರ್ತೆಯರಾಗಬೇಕು ಅಂದರೆ ನಿಮ್ಮ ಒಂದು ಎಜುಕೇಷನ್ಸ್ ಬಂದುಬಿಟ್ಟು ಇಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಆಗಿರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ನೀವೇನಾದರೂ SSLC ಮಾಡಿದರೆ ಅಂಥವ್ರಿಗೆ ಇಲ್ಲಿ ಸಹಾಯಕಿ ಹುದ್ದೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನೀವು ಸಹಾಯಕಿ ಹುದ್ದೆಯನ್ನು ಮಾಡ್ತಾ ಕೂಡ ಸೆಕೆಂಡ್ PUC ಎಕ್ಸಾಮನ್ನು ಬರೆದು ಕೂಡ ಅದರಲ್ಲೂ ಕೂಡ ನಿಮಗೆ ಏನು ಮುಂದೆ ಒಂದು ಪೊಸಿಷನ್ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ SSLC ಪಾಸ್ ಆಗಿದ್ದರೆ ನಿಮಗೆ ಸದ್ಯಕ್ಕೆ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಅಂತೆಲ್ಲ ತಿಳಿಸ್ತಾ ಇದ್ದಾರೆ. ಸೊ ನೀವೇನಾದರೂ ಅರ್ಜಿಯನ್ನು ಹಾಕಬೇಕು ಅಂದರೆ ಅದರದ್ದೇ ಅಂತ ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನಾವು ಈ ಥರ ಅಂಗನವಾಡಿ ನೇಮಕಾತಿ ಮಾಡ್ತಾಯಿದ್ರೆ ಅದಕ್ಕೆ ನಾವು ಅರ್ಜಿಯನ್ನು ಹಾಕಬೇಕು ಅಂದರೆ ಅವರು ನಿಮಗೆ ಅರ್ಜಿಯನ್ನು ಹಾಕಿ ಕೊಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದೆ, ಬಟ್ ಕೊನೆಯ ದಿನಾಂಕ ಯಾವುದು ಅಂತಂದರೆ ಇದೇ ತಿಂಗಳು ಡಿಸೆಂಬರ್ 30ನೇ ತಾರೀಕು ಒಳಗಡೆ, ಅಂದರೆ 31ನೇ ತಾರೀಕು ಒಳಗಡೆ ನಿಮಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ. 31 ಕೊನೆಯ ದಿನಾಂಕ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಬೇಕು ಅಂದರೆ ನಿಮ್ಮ ವಯಸ್ಸು ಬಂದುಬಿಟ್ಟು 19 ವರ್ಷ ಮೇಲೆ ದಾಟಿರಬೇಕು ಆ್ಯಂಡ್ 35 ವರ್ಷದ ಒಳಗಿರೋವಂಥರಾಗಿರಬೇಕು. ಅಂಥವ್ರು ಯಾರೇ ಇದ್ದರೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ಅಂಗನವಾಡಿ ಸಹಾಯಕರಿಗಾದರೂ ಆಗಿರ್ಬೋದು, ಎರಡಕ್ಕೂ ಕೂಡ ನಾವು ಏಜ್ ಒಂದೇ ಇರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು 2 ಪ್ರಮುಖ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಓಪನಿಂಗ್ಸ್ ಇರುವಂಥದ್ದು. ಸೊ ಮೊದಲನೇದು ಬಂದುಬಿಟ್ಟು ಮೈಸೂರು ಜಿಲ್ಲೆ ಮತ್ತು ಎರಡನೇದು ಬಂದುಬಿಟ್ಟು ಉತ್ತರ ಕನ್ನಡ ಜಿಲ್ಲೆ. ಈ 2 ಜಿಲ್ಲೆಗಳಲ್ಲಿ ಮಾತ್ರ ಈಗ ಪ್ರೆಸೆಂಟಾಗಿ ಜಾಬ್ಗಳು ಇರುವಂಥದ್ದು. ಸೊ ಈ ಜಿಲ್ಲೆಗಳಲ್ಲಿ ಯಾರೇ ಇದ್ದರೂ ಕೂಡ ಅಥವಾ ಯಾರಾದರೂ ಆ ಒಂದು ಜಿಲ್ಲೆಯಲ್ಲಿ ನಾವು ಹತ್ತಿರ ಇದ್ದೀವಿ ನಮಗೆ ಬರುತ್ತೆ ಅನ್ನೋರು ಯಾರಾದರೂ ಇದ್ದರೂ ಕೂಡ ಈ 2 ಜಿಲ್ಲೆಗಳಲ್ಲಿರುವಂಥವರೆಲ್ಲರೂ ಕೂಡ ಆದಷ್ಟು ಬೇಗ ಅರ್ಜಿಯನ್ನು ಹಾಕಬೇಕಾಗತ್ತೆ. ಅದೇ ಹೇಳಿದಾಗೆ ಇದೇ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಯಾವ ಥರ ಪ್ರಾಸೆಸ್ ಆಗುತ್ತೆ ಅಂದರೆ ಇದು ಬಂದುಬಿಟ್ಟು ಮೆರಿಟ್ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ. ಎಷ್ಟು ಮೆರಿಟ್ ಬಂದಿದೆ ಅದ್ರ ಮೇಲೆ ಆಯ್ಕೆ ಮಾಡೋವಂಥದ್ದು. ಆ್ಯಂಡ್ ಇದಕ್ಕೆ ಏನಾದರೂ ಶುಲ್ಕವನ್ನು ಪಾವತಿ ಮಾಡಬೇಕಂದ್ರೆ ಏನಾದರೂ ಫೀಸ್ ಕಟ್ಟಬೇಕಂತಂದರೆ, ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೀಸ್ ತೊಗೊಳ್ತಾರಲ್ಲ ಆ ಥರ ಏನಾದರೂ ಕಟ್ಟಬೇಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಶುಲ್ಕ ಬೇಡ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಯಾರಾದರೂ ಶುಲ್ಕ ಕೇಳಿದ್ರೆ ಸೊ ನೀವು ಅವ್ರಿಗೆ ತಿಳಿಸ್ಬೋದು. ಸೊ ಅವ್ರಿಗೆ ನಿಮಗೊಂದು ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೆ ಯಾವುದೇ ರೀತಿಯ ಒಂದು ಶುಲ್ಕ ಬೇಡ, 0 ಫೀಸ್ ಅಂತಲೇ ಹೇಳ್ಬೋದು. ಸೊ ನೀವು ಆರಾಮ್ಸಾಗಿ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.